ವರ್ಷಾಚರಣೆ ವೇಳೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನಡೆದಂತ ಘಟನೆಗೆ ಯುವತಿಯರೇ ಕಾರಣ ಅಂತ ಹೇಳಿ ಮಾತೆ ಮಹಾದೇವಿಯವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಭವಿಸೋದಕ್ಕೆ ಕಾರಣ ಯುವತಿಯರೇ ಅಂತ ಅವರು ಹೇಳಿದ್ದಾರೆ. ಧಾರವಾಡ ನಗರದಲ್ಲಿ ಮಾತೆ ಮಹಾದೇವಿಯವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಮಹಿಳೆಯರು ತೊಡುವಂತಹ ಉಡುಗೆ ತೊಡುಗೆ ಪ್ರಚೋದನೆಯನ್ನ ನೀಡುವಂತಹ ರೀತಿಯಲ್ಲಿದೆ. ಕಾಮುಕರಿಗೆ ಪ್ರಚೋದನೆ ನೀಡ್ತಾ ಇರುವಂತಹ ಕಾರಣದಿಂದಾಗಿಯೇ ಇಂತಹ ಘಟನೆಗಳು ನಡೀತಾ ಇದೆ. ಇದೊಂದು ಸಮಾಜದಲ್ಲಿ ಸಾಂಸ್ಕೃತಿಕ ಅಧಪತನದ ಸಂಕೇತ ಅಂತ ಅವರು ಹೇಳಿದ್ದಾರೆ. ಮಹಿಳೆಯರಿಗೆ ವಸ್ತ್ರ ಸಂಹಿತೆ ಜಾರಿಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಧಾರವಾಡದಲ್ಲಿ ಮಾತೆ ಮಹಾದೇವಿಯವರು ಸರ್ಕಾರಕ್ಕೆ ಈ ರೀತಿಯಾದಂತಹ ಒತ್ತಾಯ ಮಾಡಿದ್ದಾರೆ. ವಸ್ತ್ರ ಸಂಹಿತೆ ಜಾರಿಯಾದ್ರೆ ಕಠಿಣವಾಗಿ ಈ ರೀತಿಯಾದಂತಹ ಕೃತ್ಯಗಳಿಗೆ ನಂತರದ ಹಂತದಲ್ಲಿ ಕಡಿವಾಣ ಹಾಕಬಹುದು, ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸನ್ನ ನಿಯಂತ್ರಿಸಬಹುದು ಅಂತ ಹೇಳಿ ಧಾರವಾಡ ನಗರದಲ್ಲಿ ಮಾತೆ ಮಹಾದೇವಿಯವರು ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಹೇಳಿದ್ರು. ಕೂಡಲ ಸಂಗಮದಲ್ಲಿರುವಂತಹ ಬಸವಪೀಠದ ಪೀಠಾಧ್ಯಕ್ಷೆಯಾಗಿರುವಂತಹ ಮಾತೆ ಮಹಾದೇವಿಯವರು ಈ ರೀತಿಯಾದಂತಹ ಹೇಳಿಕೆ ನೀಡಿರುವಂತಹ ಹಿಂದೆ ಇದು ಸಮಂಜಸವಲ್ಲ ಅನ್ನುವಂತಹ ಚರ್ಚೆನೂ ಕೂಡ ಈಗ ಆರಂಭ ಆಗಿದೆ. ಸೊ ಮಹಿಳೆಯರು ಉಡುವಂತಹ ಬಟ್ಟೆ ವಿಚಾರವಾಗಿ ಮತ್ತೆ ಇಲ್ಲಿ ಮಾತನಾಡಿದ ಮಾತೆ ಮಹಾದೇವಿ ತೊಡ್ತಾ ಇರುವಂತೆ ಕೆಲ ಕಾಮುಕರಿಗೆ ಪ್ರಚೋದನೆ ಸಿಕ್ಕು ಈ ರೀತಿಯಾಗಿ ಅವರು ವರ್ತಿಸ್ತಾ ಇದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಈ ಹಿಂದೆ ಇದೇ ರೀತಿಯಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಈ ರೀತಿಯಾದಂತಹ ವೆಸ್ಟರ್ನ್ ಕಲ್ಚರ್ ಬಗ್ಗೆ ಮಾತನಾಡಿದ್ರು. ಪಾರವಾಗಿದ್ದರಲ್ಲೂ ಕೂಡ ಇರುವುದು ಬಟ್ಟೆ ಅಲ್ಲ ನಿಮ್ಮ ಮನಸ್ಥಿತಿ ಅನ್ನುವಂತಹ ರೀತಿಯಲ್ಲೂ ಕೂಡ ಬಾಲಿವುಡ್ ಇಂದನೂ ಕೂಡ ಒಂದಷ್ಟು ರಿಯಾಕ್ಷನ್ಗಳು ಕೂಡ ವ್ಯಕ್ತವಾಗಿತ್ತು. ಅದರ ಜೊತೆಗೆ ಈಗ ಬಸವಪೀಠದ ಪೀಠಾಧ್ಯಕ್ಷೆ ಆಗಿರುವಂತಹ ಮಾತೆ ಮಹಾದೇವಿ ಅವರು ಈ ರೀತಿಯಾಗಿ ದೌರ್ಜನ್ಯ ಆಗಿರೋದಕ್ಕೆ ಕಾರಣ ಮಹಿಳೆಯರೇ. ಅವರು ತೊಡುವಂತಹ ಬಟ್ಟೆ ವಿಚಾರವಾಗಿ ಅವರು ನಿಗಾ ಇಡಬೇಕು, ವಸ್ತ್ರ ಸಂಹಿತೆ ಜಾರಿಯಾಗಬೇಕು. ವಸ್ತ್ರ ಸಂಹಿತೆ ಜಾರಿ ಆದ್ರೆ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಅಥವಾ ಅತ್ಯಾಚಾರದಂತಹ ಪ್ರಕರಣಗಳಿಗೆ ಬ್ರೇಕ್ ಬೀಳೋದಕ್ಕೆ ಸಾಧ್ಯ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಬ್ಬಳೇ ಹೆಣ್ಣುಮಗಳು ಮೈ ತುಂಬ ಒಡವೆಗಳನ್ನ ಹಾಕೊಂಡು ಬಂದರೂ ಕೂಡ ಆಕೆ ಒಡವೆಗಳಿಗಾಗಲಿ ಶೀಲಕ್ಕಾಗಲಿ ಭಂಗ ಬರ್ತಿರ್ಲಿಲ್ಲ. ಅಂತ ಒಂದು ಸಂಸ್ಕೃತಿ ಇದ್ದಂಥ ಈ ದೇಶದಲ್ಲಿ ಇವತ್ತಿನ ದಿನ ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಅತ್ಯಾಚಾರ ನಡೀತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಇದು ಸಂಸ್ಕೃತಿಯ ಅಧಃಪತನ, ಬಹಳ ವಿಷಾದನೀಯವಾದ ಸಂಗತಿ. ಇಂಥದ್ದಾಗಬಾರ್ದು. ಪ್ರಚೋದನಾತ್ಮಕವಾದಂತಹ ಬಟ್ಟೆಗಳನ್ನು ಏನು ಧರಿಸೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಒಂದು ಮನಸ್ಸನ್ನ ಅದರಲ್ಲಿ ಕೂಡ ಈ ಕಾಮುಕರು ಮತ್ತು ಸಂಸ್ಕಾರ ಇಲ್ಲದೆ ಇರುವಂಥವರ ಮನಸ್ಸನ್ನು ಕೆರಳಿಸ್ತದೆ. ಅದಕ್ಕಾಗಿ ಮೈತುಂಬ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಒಂದು ಸಂಸ್ಕೃತಿಯ ವಿಶೇಷವಾದ ಲಕ್ಷಣ. ಜೊತೆಗೆ ರಾತ್ರಿ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಸ್ವೇಚ್ಛಾಚಾರದಿಂದ ತಿರುಗಾಡೋದು ಕೂಡ ಒಳ್ಳೆಯದಲ್ಲ ಅಂತ ಹೇಳಿ ಅವರ ಸುರಕ್ಷಿತ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಒಂದು ವಿಚಿತ್ರ ಅಂದರೆ ಈ ಹೊಸ ವರ್ಷದ ಆಚರಣೆ ಅಂತ ತಿಳ್ಕೊಂಡು ಬೆಂಗಳೂರು ಮುಂತಾದಂಥ ನಗರಗಳಲ್ಲಿ, ಉಳಿದ ಕಡೆಯಲ್ಲಿ ಆಗಲ್ಲ, ಬೆಂಗಳೂರು ಮುಂತಾದಂಥ ನಗರಗಳಲ್ಲಿ ಈ ರೀತಿಯಾದಂತಹ ಒಂದು ಸ್ವೇಚ್ಛಾಚಾರದ ವರ್ತನೆ ಏನಿದೆಯಲ್ಲ, ಇದು ನಮ್ಮ ದೇಶಕ್ಕೆ ಅವಮಾನಕರ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಬ್ಬಳೇ ಹೆಣ್ಣು. ಇದು ಬಸವಪೀಠದ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಅವರು ಹೇಳಿರುವಂತಹ ವಿಚಾರ. ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಮೈ ತುಂಬಾ ಒಡವೆ ಹಾಕೊಂಡು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗ್ತಾ ಇದ್ರು ಕೂಡ ಎಲ್ಲೂ ಕೂಡ ಕಳ್ಳತನ ಆಗ್ತಾ ಇರಲಿಲ್ಲ. ಅವ್ರ ಮೇಲೆ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯದೆಲ್ಲ ಪ್ರಕರಣ ಹಿಂದೆ ಆಗ್ತಾ ಇರಲಿಲ್ಲ. ಯಾಕಂತಂದ್ರೆ ಅವಾಗ ನಮ್ಮ ಸಂಸ್ಕೃತಿ ಎಲ್ಲ ಆ ರೀತಿಯಾಗಿ ಪಾಲಿಸಲಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ತೊಡುವಂತಹ ಒಂದಷ್ಟು ವಸ್ತ್ರಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಅದೇ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯ ಸಂಸ್ಕೃತಿಯಲ್ಲಿ ಬೆಳೆದೇ ಇರುವವರಿಗೆ ಪ್ರಚೋದನೆ ನೀಡುವಂತಹ ರೀತಿಯಲ್ಲಿ ಇರುವಂತಹ ಕಾರಣದಿಂದಾಗಿ ಈ ರೀತಿಯಾದಂತಹ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ. ಹೀಗಾಗಿ ಒಂದು ವಸ್ತ್ರ ಸಂಹಿತೆ ಜಾರಿಗೆ ಬಂದ್ಬಿಡ್ಲಿ, ಅದು ಬಂದ ನಂತರದಲ್ಲಿ ಈ ರೀತಿಯಾದಂತಹ ಎಲ್ಲಾ ಪ್ರಕರಣಗಳಿಗೂ ಕೂಡ ಬ್ರೇಕ್ ಬೀಳುತ್ತೆ ಅಂತೇಳಿ ಬಸವಪೀಠದ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿಯವರು ಹೇಳಿದ್ದಾರೆ. ಮತ್ತೆ ಜೊತೆಗೆ ಮತ್ತೊಂದು ಮಾತು ಹೇಳಿದ್ದಾರೆ ಅಂತಂದ್ರೆ, ಈ ರೀತಿಯಾಗಿ ರಾತ್ರಿ ಎಲ್ಲ ಓಡಾಡೋದೆಲ್ಲ ಸರಿಯಲ್ಲ. ಮಹಿಳೆಯರು ರಾತ್ರಿ ಆದ ನಂತರದಲ್ಲಿ ರಸ್ತೆಗಿಳಿಯುವಂತದ್ದಾಗಿರ್ಬೋದು ಅಥವಾ ಈ ರೀತಿ ಸ್ವೇಚ್ಛಾಚಾರದಿಂದ ಓಡಾಡೋದೆಲ್ಲ ಸರಿಯಲ್ಲ. ಹೀಗಾಗಿ ಅವರು ಕೂಡ ಯೋಚಿಸಬೇಕು ಅನ್ನುವಂತ ವಿಚಾರವಾಗಿ ಇವರು ಹೇಳಿದ್ದಾರೆ. ಸಹಜವಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಗೆ ನಂತರದ ಹಂತದಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗುವಂತಹ ಸಾಧ್ಯತೆಗೆ ಹೆಚ್ಚು. ಯಾಕಂತ ಅಂದ್ರೆ
ಈಗ ತಾನೇ ಇಲ್ಲಿ ತನಕನೂ ಕೂಡ ಮಹಿಳೆಯರ ವಿಚಾರವಾಗಿ ಅದರಲ್ಲೂ ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂಥ ಪ್ರಕರಣದಲ್ಲಿ ಮಹಿಳೆಯರ ತಪ್ಪಿದೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾದಂಥ ಸಂದರ್ಭದಲ್ಲಿ ದೇಶದಾದ್ಯಂತನೂ ಕೂಡ ಒಂದು ವಿರೋಧ ವ್ಯಕ್ತವಾಗಿತ್ತು. ಮಹಿಳೆಯರದು ಯುವತಿಯರದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನುವಂಥ ವಿಚಾರವಾಗಿಯೂ ಕೂಡ ಅದು ನಿಜ ಕೂಡ. ಒಂದು ಹಂತದಲ್ಲಿ ನೋಡೋದಾದ್ರೆ ಅವರಿಗೂ ಅವ್ರ ಇಷ್ಟ ಬಂದಂಥ ಉಡುಗೆ ತೊಡುಗೆಯನ್ನು ತೊಡೋದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶ ಜೊತೆಗೆ ಹಕ್ಕು ಕೂಡ ಇದೆ. ಆದರೆ ನೋಡುವಂಥ ಮನಸ್ಥಿತಿ ಬದಲಾಗಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ವಿಚಾರ. ಆದರೆ ಆ ರೀತಿಯಾದಂತಹ ಮನಸ್ಥಿತಿ ಇಲ್ಲದೆ ಇರುವಂಥವ್ರು, ಅದರಲ್ಲೂ ಕೂಡ ಈ ರೀತಿಯಾಗಿ ಒಂಟಿ ಮಹಿಳೆ ಕಂಡಂತ ಸಂದರ್ಭದಲ್ಲಿ ಆಕೆಯನ್ನ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಳ್ಳುವಂತಹ ರೀತಿಯಲ್ಲಿ ಅಭಿಪ್ರಾಯ ಇರುವಂತವರಿಂದ ಈ ರೀತಿಯಾದಂತಹ ಕೃತ್ಯಗಳು ನಡೀತಾ ಇದೆ. ಹಾಗೆ ಬಸವಪೀಠದ ಪೀಠಾಧ್ಯಕ್ಷೆಯಾಗಿರುವಂತಹ ಮಾತೆ ಮಹಾದೇವರು ಒಂದು ಮಾತನ್ನ ಹೇಳ್ತಾ ಇದ್ರು, ಪ್ರಚೋದನೆ ಕೊಟ್ಟಂತಾಗುತ್ತೆ ಚಿಕ್ಕ ಪುಟ್ಟ ಬಟ್ಟೆಯನ್ನ ಧರಿಸಿದ್ರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ನಿನ್ನೆ KG-ಹಳ್ಳಿಯಲ್ಲಿ ಓರ್ವ ಮಹಿಳೆ ಬುರ್ಕಾ ಧರಿಸ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಹಾಗಾದ್ರೆ ಇಲ್ಲಿ ಕಾಮುಕರಿಗೆ ಬಟ್ಟೆ ವಿಚಾರ ಮುಖ್ಯ ಅಲ್ಲ, ಆದ್ರೆ ಅವರ ಸಂದರ್ಭದಲ್ಲಿ ನಡೆದುಕೊಳ್ಳುವಂತ ರೀತಿನೇ ಎಷ್ಟು ಕೆಟ್ಟಾಗಿರುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮಾತೆ ಮಹಾದೇವಿ ಅವರು ಬಹುಶಃ ಯೋಚಿಸಬೇಕಾಗಿತ್ತೇನೋ.